ಅಲಗೂರಿನ ಜೆ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ. ಮಕ್ಕಳು ಶೈಕ್ಷಣಿಕ ಹಂತದಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ ದೈಹಿಕ ಮಾನಸಿಕ ಸಮತೋಲನ ಸಾಧ್ಯ. ಮೇಲ್ವಿಚಾರಕ ವಿಕಾಸ್ ಸಲಹೆ. ಅಲಗೂರಿನ ಜೆ ಪಬ್ಲಿಕ್ ಶಾಲಾವರಣದಲ್ಲಿ ಜೂನ್ 21 ನಡೆಯುವ ಯೋಗ ದಿನಾಚರಣೆ ಅಂಗವಾಗಿ ಭಾನುವಾರ ರಜೆ ದಿವಸವಾದ್ದರಿಂದ ಮಕ್ಕಳಿಗೆ ಶನಿವಾರವೇ ಯೋಗದ ಮಹತ್ವ ತಿಳಿಸಿ ಜೆ ಪಬ್ಲಿಕ್ ಶಾಲೆಯ ಮೇಲ್ವಿಚಾರಕ ವಿಕಾಸ್ ಯೋಗಾಭ್ಯಾಸ ಮಾಡಿಸಿ ಮಾಹಿತಿ ನೀಡಿ ಮಾರ್ಗದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಕೆ.ಜೆ. ಸೋಮಶೇಖರ್, ಪ್ರಾಂಶುಪಾಲರಾದ ಕೆ.ಎನ್. ಲಲಿತಾಂಬ ಸೋಮಶೇಖರ್, ದೈಹಿಕ ಶಿಕ್ಷಕ ರಾಜಶೇಖರ ಮೂರ್ತಿ, ಸಹ ಶಿಕ್ಷಕರಾದ ಶಿವಮಣಿ, ವಿಕಾಸ್, ನೇತ್ರ, ತ್ರಿವಣಿ, ಸೀಮಾ, ಮಧು, ಹೇಮ, ಪುಷ್ಪ, ಸುದರ್ಶನ್, ಸುಮನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಜೆ ಪಬ್ಲಿಕ್ ಸ್ಕೂಲ್ ಹಲಗೂರಿನಿಂದ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಾವು ಏನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀವಿ ಅಂತಂದರೆ, ನಮ್ಮ ಯೋಗ ಎಂಬುದು ಸನಾತನ ಸಂಸ್ಕೃತಿಯಿಂದ ಅಳವಡಿಸ್ಕೊಂಡು ಬಂದಿದ್ದೀವಿ. ಈ ಯೋಗ ಉತ್ತಮ ಆರೋಗ್ಯಕ್ಕಾಗಿ ನಮಗೆ ಒಂದು ಸುಸ್ಥಿರ ಆರೋಗ್ಯವನ್ನು ಕೊಡುತ್ತೆ. ಪ್ರತಿ ವರ್ಷ ನಾವು ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಂದು ಘೋಷವಾಕ್ಯದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷ 2026ರಲ್ಲಿ ಉತ್ತಮ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಒಂದು ಘೋಷವಾಕ್ಯದಡಿಯಲ್ಲಿ ಯೋಗ ದಿನಾಚರಣೆಯನ್ನು ನಮ್ಮ ಶಾಲೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಯೋಗ ಎಂಬುದು ಬರೀ ದೈಹಿಕ ಮನಸ್ಥಿತಿಗೆ ಮಾತ್ರ ಅಲ್ಲ, ದೈಹಿಕ ಮತ್ತು ಮಾನಸಿಕ ಸಮತೋಲನದ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡಬೇಕು. ಈ ಯೋಗವನ್ನು ಮಾಡೋದ್ರಿಂದ ನಮಗೆ ಸುಸ್ಥಿರ ಆರೋಗ್ಯವನ್ನು ಪಡಿಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೆಡೆ ಅನಾರೋಗ್ಯಕರವಾದದನ್ನು ನೋಡ್ತಾ ಇದ್ದೀವಿ. ಅದನ್ನು ಆರೋಗ್ಯವನ್ನು ಸುಸ್ಥಿರವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯೋಗ ಒಂದು ಮೂಲ ಸೂತ್ರವಾಗಿದೆ. ನಮಗೆ ಇದನ್ನು ಪರಿಚಯಿಸಿಕೊಟ್ಟಂಥವರು ಪತಂಜಲಿ ಮಹರ್ಷಿಗಳು. ಅವರಿಗೆ ನಾವು ಪ್ರಣಾಮವನ್ನು ಸಲ್ಲಿಸ್ತಾ ಪ್ರತಿದಿನ ಒಂದು ಅರ್ಧ ಗಂಟೆ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡೋದ್ರಿಂದ ನಾವು ಸುಸ್ಥಿರ ಆರೋಗ್ಯವನ್ನು ಪಡಿಬಹುದು. ಅದನ್ನು ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ದಿನಗಳಿಂದ ಯೋಗವನ್ನು ಮಾಡೋದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಈ ಯೋಗವನ್ನು ಮಾಡೋದ್ರಿಂದ ಮಕ್ಕಳು ಉತ್ತಮ ಆರೋಗ್ಯವನ್ನು ಪಡಿತಾರೆ. ನಾನು ಈ ಒಂದು ಚಿತ್ರೀಕರಣದ ಸಮಯದಲ್ಲಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಯೋಗವನ್ನು ಮಾಡಿ ಸುಸ್ಥಿರ ಭಾರತವನ್ನು ಕಟ್ಟಿ ಅಂತ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶುಭ ದಿನ.